ನಮಸ್ಕಾರ. ಇದೇ ತಿಂಗಳಿನ 28 ತಾರೀಕಿಗೆ ಕನ್ನೇರಿ ಸ್ವಾಮಿ ಅವರು ಹೊಂಟ್ರ. ಈಗ ಅವರು ಏನದ ಅಂದ್ರೆ ಬಸವ ಶಿವಶರಣ ಬೃಹತ್ ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಹೊಂಟಾರ. ಅದು ನಾವು ವಿರೋಧಿಸ್ತೀವಿ ಇವತ್ತು. ಕಾರಣ ಅವರು ಹಿಂದೂ ಸಮಾವೇಶ ಮಾಡಲಿ ಪರವಾಗಿಲ್ಲ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಬಸವಣ್ಣರವರನ್ನು ಒಳಗೆ ತೊಗೊಂಡಿದ್ದಾರೆ. ನಾವು ಯಾಕೆ ಬಸವಣ್ಣರವರನ್ನ ಒಳಗೆ ತೊಗೊಳತ್ತೀರಿ ಅಂತ ಹೇಳತ್ತೀವಿ ಅಂದ್ರೆ, ಇವತ್ತು ಹಿಂದೂ ಧರ್ಮದಲ್ಲಿ ಅನೇಕ 36 ಕೋಟಿ ದೇವರುಗಳನ್ನು 36 ಕೋಟಿ ಹಿಂದೂ ಪದ್ಧತಿಯಿಂದ ಧರ್ಮ ಏನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಅವರಿಗೆ, ಬಸವಣ್ಣ ಏನು 12ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹ ಮಾಡಿದ್ರು. ಅವತ್ತು ನೀವು ಬಸವಣ್ಣರನ್ನು ಕಲ್ಲು ತೂರಾಟ ಮಾಡಿ ಮತ್ತು ಶರಣರನ್ನು ಕಣ್ಣ ಕಿತ್ತಿ ಆನಿಕಾಲಿಗೆ ಮೆರೆಸಿನವರು ಯಾರು? ಇದು ಕನ್ನೇರಿ ಸ್ವಾಮಿ ಅವರು ಹೇಳಬೇಕು. ಅದೇ ರೀತಿ ಏನದಂದ್ರೆ ಇವತ್ತು ಅನೇಕ ವಚನಗಳ ಇವೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚ ಲೋಪದಲ್ಲಿ ಮಾಡಿದ್ದು ದೇವರು ದೇವರಲ್ಲ, ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇವತ್ತು ನೀವು ಒಪ್ಕೋತೀರಾ ಈ ವಚನ? ಇವತ್ತು ಅನೇಕ ಏನದಂದ್ರೆ ಹಿಂದೂ ಧರ್ಮದಲ್ಲಿ ಅನೇಕ ದೇವಸ್ಥಾನ ಬರದಲ್ಲಿ ಮಾತಾಡ್ತಾರೆ, ದೇವಿಗಳನ್ನು ಬೈದಿದ್ದಾರೆ, ದೇವರನ್ನು ಬೈದಿದ್ದಾರೆ ಅಂತ ಹೇಳ್ತೀರಿ. ಹಾಗಾದರೆ ಬಸವಣ್ಣವರು 12ನೇ ಶತಮಾನದ ಚಳವಳಿ ಏನು ನಡೆಸಿದರು? ಇವತ್ತು ಅದೇ ಕನ್ನೇರಿ ಸ್ವಾಮಿ ಏನು ಹೇಳ್ತಾರೆ, ಶರಣರನ್ನು ಅವಾಚ್ಯ ಶಬ್ದದಿಂದ ಬೈದಿ ಮತ್ತು ಮಹಿಳೆಯರನ್ನು ಅವಾಚ್ಯ ಶಬ್ದದಿಂದ ಬೈದಿ ಅನೇಕ ಏನದಂದ್ರೆ ಶರಣರಿಗೆ ತಾಲಿಬಾನಿ ಎಂಬ ಪದ ಬಳಸಿ ಇವತ್ತು ಆ ಕನ್ನೇರಿ ಸ್ವಾಮಿ ಏನದಂದ್ರೆ RSS ಅಜೆಂಡಾ ಇಟ್ಕೊಂಡು ಏನದಂದ್ರೆ ಇವತ್ತು ಇಲ್ಲಿ ಬಸವ ಶಿವಶರಣ ಬೃಹತ್ ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇದು ನಾವು ವಿರೋಧಿಸ್ತೀವಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಏನದಂದ್ರೆ ಹಕ್ಕನ್ನು ಇದೆ. ನೀವು ಮಾಡ್ಲಿಕ್ಕೆ ನಾವು ಅಭ್ಯಂತರ ಏನಿಲ್ಲ. ಆದರೆ ಬಸವಣ್ಣರ ಸಿದ್ಧಾಂತ ಮತ್ತು ಶರಣರ ಸಿದ್ಧಾಂತಗಳನ್ನು ಕ್ಯೂಚ್ಲಕ್ಕೆ ಹೊಂಟಿದ್ದೀರಲ್ಲ, ಇದು ನಮ್ಮ ವಿರೋಧ ಇದೆ. ಹೀಗಾಗಿ ಇದೇ 28 ತಾರೀಕಿಗೆ ಏನದಂದ್ರೆ ನಿಮಗೆ ಜಿಲ್ಲಾ ಆಡಳಿತ DC ಮೇಡಮ್ ಅವರು ನಿಮಗೆ ಒಂದು ವೇಳೆ ಅನುಮತಿ ಕೊಟ್ಟರೆ ಅದೇ ದಿನದಲ್ಲಿ ಏನದಂದ್ರೆ ನಾವು ಭೀ ಏನದಂದ್ರೆ ಹುಮ್ನಾಬಾದ್ ತಾಲೂಕದಿಂದ ಏನದಂದ್ರೆ ಶರಣರ ಸಪೋರ್ಟಿಗಾಗಿ ಏನದಂದ್ರೆ ನಾವು ಕೂಡ ಏನದಂದ್ರೆ ಕನ್ನೇರಿ ವಿರೋಧ ನಾವು ಕೂಡ ಏನದಂದ್ರೆ ಬಸವ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀವಿ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಏನದಂದ್ರೆ ಅವರು ವಿರೋಧಿಸಿ ಏನದ ನಾವು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಮಾಧ್ಯಮ ಮೂಲಕ ಹೇಳುತ್ತೇವೆ. ನಮಸ್ಕಾರ.